ನಮ್ಮ ಎಲ್ಲ ಭಾರತದ ಪ್ರಜೆಗಳಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ನಾನು ನಮ್ಮ ಸ್ವಾತಂತ್ರ್ಯದ ವಿಷಯವಾಗಿ ಕೆಲವೊಂದಷ್ಟು ವಿಷಯಗಳನ್ನು ತಮ್ಮೆಲ್ಲೊಂದಿಗೆ ಹಂಚಿಕೊಳ್ಳುತ್ತೇನೆ. ಸ್ವಾತಂತ್ರ್ಯ ಅನ್ನುವುದು ನಮಗೆ 1947 ಆಗಸ್ಟ್ 15ರಂದು ಮಧ್ಯರಾತ್ರಿಯಲ್ಲಿ ದೊರಕಿತು. ಈ ಸ್ವಾತಂತ್ರ್ಯ ಯಾವುದಕ್ಕೋಸ್ಕರವಾಗಿ ನಮಗೆ ಸಿಕ್ಕಿತು? ಈ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮುಂಚೆ ನಮಗೆಲ್ಲ ಯಾವ ರೀತಿಯಿಂದ ತೊಂದರೆ ಇತ್ತು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ನಮ್ಮ ಸ್ವಂತ ದೇಶದಲ್ಲಿರುವಂಥ ನಮ್ಮನ್ನು ಹಿಂದೆ ಆಂಗ್ಲರು, ಟರ್ಕರು ನಮ್ಮ ದೇಶಕ್ಕೆ ಬಂದು ವ್ಯಾಪಾರಕ್ಕಾಗಿ ಬಂದು ನಮ್ಮ ಮೇಲೆ ಹಿಡಿತವನ್ನು ಸಾಧಿಸಿ ನಮಗೆ ಮಾಡಬಾರದಂಥ ಅನ್ಯಾಯಗಳನ್ನು ಮಾಡುತ್ತಿದ್ದರು. ಇದನ್ನು ಸಹಿಸಲಾಗದೆ ಎಷ್ಟೋ ಜನ ಗಣ್ಯರು, ಮಹಾತ್ಮರು, ಉದಾಹರಣೆಗೆ ಹೇಳಬೇಕಂದ್ರೆ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್ ಅವರಿವರನ್ನದೇ ಎಲ್ಲ ವ್ಯಕ್ತಿಗಳು ತಮ್ಮ ಜೀವನವನ್ನು ಒತ್ತೆಯಾಗಿಟ್ಟುಕೊಂಡು ನಮ್ಮ ದೇಶದ ಸಲುವಾಗಿ ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇದರಿಂದ ನಮ್ಮ ಪ್ರಜೆಗಳು ನೆಮ್ಮದಿಯಿಂದ ಇರಲಿ ಅನ್ನುವಂಥ ವಿಷಯದಿಂದ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಆದರೆ ನಾವು ಈಗ ಏನು ಮಾಡ್ತಾ ಇದ್ದೀವಿ? ಸ್ವಾತಂತ್ರ್ಯ ಸಿಕ್ಕೈತೆಂದರೂ ಸಹಿತ ಸಾಮಾನ್ಯ ಜನರಿಗೆ ಸ್ವಾತಂತ್ರ್ಯ ಇಲ್ಲದಂತಾಗಿದೆ. ದಯವಿಟ್ಟು ಇಲ್ಲಿ ಹೇಳಿಕೊಳ್ಳುವುದೇನಪ್ಪ ಅಂತಂದ್ರೆ, ಪ್ರಭಾವ ವ್ಯಕ್ತಿಗಳು, ಅಧಿಕಾರಿಗಳು ಈಗ ಯಾವ ರೀತಿ ವರ್ತಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಸಾಮಾನ್ಯ ಜನರಿಗೆ ಯಾವುದೇ ರೀತಿಯಾದಂಥ ಸುಖ ಶಾಂತಿ ಅನ್ನೋದು ಇಲ್ಲದಂತೆಯೇ ನಡೆಸ್ತಾ ಇದ್ದಾರೆ. ಯಾವುದೋ ಒಂದು ಕೆಲಸ ಆಗಲಿ, ಯಾವುದೋ ಒಂದು ವ್ಯವಹಾರ ಆಗಲಿ, ಎಲ್ಲ ಪ್ರಭಾವಿ ವ್ಯಕ್ತಿಗಳದು, ಅಧಿಕಾರಿಗಳದು ಇವರದೇ ನಡೆದು ಹೋಗಿಬಿಟ್ಟಿದೆ. ಸಾಮಾನ್ಯ ಜನರ ಜೀವನ ಮತ್ತು ದುಃಖಕರಣ ಆಗಿದೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ಈಗೇನು ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತೇವಲ್ಲ ನಾವು, ಆ ಯಾವ ಉದ್ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತೇವಪ್ಪ ಅಂತಂದ್ರೆ, ಪ್ರತಿಯೊಬ್ಬರೂ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರರು, ಯಾರಿಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ, ಅವರವರ ಜೀವನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂತೆ ತಮ್ಮ ಜೀವನವನ್ನು ತಾವು ನಡೆಸಿಕೊಂಡು ಹೋಗಲಿಕ್ಕೆ ಅನುಕೂಲ ಇರುವುದಕ್ಕನ್ನು ಸ್ವತಂತ್ರ ಅಂತೀವಿ. ಈ ಸ್ವಾತಂತ್ರ್ಯವನ್ನು ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ, ಮತ್ತು ಸಾಮಾನ್ಯ ಜನರ ಜೀವನದಲ್ಲಿ ನೆಮ್ಮದಿ ಇರದಂಗನ ನಡೆಸ್ತಾ ಇದ್ದೇವೆ. ಯಾವುದೇ ಒಂದು ಕೋರ್ಟು ಕಚೇರಿಗಳಲ್ಲಿ ಹೋಗಲಿ, ಯಾವುದೋ ಒಂದು ಆಫೀಸಿಗೆ ಹೋಗಲಿ, ಅಲ್ಲೇ ಲಂಚ ಅನ್ನೋದು ತಾಂಡವಾಡ್ತಾ ಇದೆ. ಸಾಮಾನ್ಯ ಜನರು ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕು ಮಾಡಬೇಕಂದ್ರೂ ಸಹಿತ ನ್ಯಾಯಯುತವಾಗಿ ಅವ್ರಿಗೆ ಏನೆಲ್ಲ ಇರಬೇಕಲ್ಲದಿದ್ದರೂ ಸಹಿತ ಅವರ ಕೆಲಸಗಳನ್ನು ನಾವು ಮಾಡಿಕೊಡುವುದಿಲ್ಲ. ಅದಕ್ಕೆ ಲಂಚ ಅನ್ನುವಂಥ ಒಂದು ಬೂತು ಹಿಡಿದು ಬಿಟ್ಟಿದೆ. ಸರಕಾರದ ಸಂಬಳವನ್ನು ತೆಗೆದುಕೊಂಡು ಸಹಿತ ಮತ್ತು ಆ ಹೇಸಿಗೆಗೆ ಆಸೆ ಮಾಡಿ ಆ ಲಂಚವನ್ನು ತೆಗೆದುಕೊಂಡನ ಅವರ ಕೆಲಸವನ್ನು ಮಾಡೋದು. ಈ ರೀತಿಯಾದಂಥ ಅಧರ್ಮ ಅನೀತಿಯ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ.
ದೊಡ್ಡವರು ದೊಡ್ಡವರಾಗಿಯೇ ಉಳಿದಿದ್ದಾರೆ, ಸಣ್ಣವರು ಸಣ್ಣವರಾಗಿಯೇ ಉಳಿದಿರ್ತಾರೆ. ಮತ್ತು ಇದಲ್ದ ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂತಂದ್ರೆ, ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ ಎಷ್ಟೋ ಧರ್ಮದ ಜನರಿದ್ದಾರೆ. ಇವರೆಲ್ಲರೂ ಅಣ್ಣ ತಮ್ಮಂದಿರಂಗ ಸೌಹಾರ್ದತೆಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಜೀವನವನ್ನು ನಡೆಸುವವರನ್ನು ಸಹಿತ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ಅಲ್ಲಲ್ಲಿ ಕೋಮು ಗಲಭೆ ಅನ್ನುವಂಥದ್ದನ್ನು ಎಬ್ಬಿಸಿ ಆ ಜನಜೀವನದ ನೆಮ್ಮದಿಯನ್ನು ಕಳೀತಾ ಇದ್ದಾರೆ. ಈ ರೀತಿ ಮಾಡುವುದರಿಂದ ಆ ಸ್ವತಂತ್ರ ಅನ್ನೋದು ಎಲ್ಲೈತಿ? ತಾವು ರಾಜಕೀಯಕ್ಕೆ ಮುಂದೆ ಬರಬೇಕು, ತಾವು ಅಧಿಕಾರ ಹಿಡ್ಕೋಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಆ ಸಾಮಾನ್ಯ ಜನರಲ್ಲಿ, ಅದು ಯುವಕರಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ತುಂಬಿ ಅವರ ಮನಸ್ಸು ಶಾಂತಯುತವಾಗಿ ಇರುವುದನ್ನು ಏನು ಮಾಡೋದು? ಅಶಾಂತಿಯ ಕಡೆಗೆ ಒಯ್ಯುವುದು. ಅವರು ಪರೋಪಕಾರವಾದ ವಿಚಾರದೊಳಗೆ ಉಳಿಬೇಕನ್ನುವಂಥವರನ್ನು ಆ ಜಾತಿ ಅನ್ನುವಂಥ ಭೂತವನ್ನು ಅವರಲ್ಲಿ ತುಂಬಿ ಅಲ್ಲಿಗೆ ಬಡಿದಾಟವನ್ನು ಹಚ್ಚಿ ಆ ಕೋಮು ಗಲಭೆಯನ್ನು ಎಬ್ಬಿಸಿ ಒಬ್ಬರ ಮನಸ್ಸಿನೊಳಗೆ ಒಬ್ಬರಿಗೆ ಸಮಾಧಾನ ಇಲ್ಲದಂತೆ ಮಾಡುವುದು, ಅಲ್ಲಿ ದುಃಖಕ್ಕೆ ಎಡೆ ಮಾಡಿಕೊಡುವುದು. ಈ ರೀತಿ ಅದಕ್ಕೆ ತಮ್ಮ ರಾಜಕೀಯ ಭದ್ರ ಬುನಾದಿಯನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸು. ಇದು ಒಂದೇ ಅಲ್ಲ ಬಂಧುಗಳೇ, ಈ ರೀತಿ ಎಲ್ಲ ರೀತಿಯ ದುರಾಚಾರ ದುರ್ಗುಣಗಳು ತಾಂಡವಾಡುತ್ತಿವೆ. ಅದಕ್ಕೆ ಹಿಂದೆ ಅನುಭವಿ ಜ್ಞಾನಿಗಳು ಮಹಾತ್ಮರು ಹೇಳ್ತಿದ್ರು ಏನಂದ್ರೆ, ಈ ನಮ್ಮ ಭಾರತದ ದೇಶ ರಾಮರಾಜ್ಯ ಆಗಬೇಕಪ್ಪ ಅಂತಂದ್ರೆ ಇಲ್ಲಿ ಎಂಥವರು ಅಧಿಕಾರವನ್ನು ಹಿಡಿಯಬೇಕು, ಎಂಥವರು ಈ ದೇಶದ ರಾಜಕೀಯವನ್ನು ಆಳಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಮ್ಮ ದೇಶ ಸುಧಾರಣೆಯನ್ನು ಹೊಂದಬೇಕಂದ್ರೆ ಒಬ್ಬ ತತ್ವಜ್ಞಾನಿಯಾದಂಥ ಮಹಾತ್ಮನು ರಾಜನಾಗಬೇಕಂತ. ಆ ತತ್ವಜ್ಞಾನಿಯಾದ ಮಹಾತ್ಮನು ರಾಜನಾಗಬೇಕಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಆ ತತ್ವಜ್ಞಾನಿಗೆ ಯಾವುದೇ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಜೀವನದಲ್ಲಿ ಇರುವುದಿಲ್ಲ. ಅವನು ಎಲ್ಲರನ್ನೂ ಸಮಭಾವ ದೃಷ್ಟಿಯಿಂದ ನೋಡಿಕೊಂಡ ಬರ್ತಾನೆ. ಅವನಿಗೆ ಯಾವುದರ ಮೇಲೆಯೂ ಭೇದ ಭಾವ ಇರುವುದಿಲ್ಲ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಜೀವರಾಶಿಯೂ ಸಹ ತಾನೇ ಎಂದು ತಿಳಿದಿರ್ತಾನೆ. ಯಾವ ರೀತಿ ನಮ್ಮ ಶರೀರದ ಪ್ರತಿಯೊಂದು ಅಂಗಗಳಿಗೆ ಹಾನಿಯಾದಾಗ ನಮಗೆ ನೋವು ಅನ್ನಿಸ್ತತಲ್ಲ, ಹಂಗೆ ಜಗತ್ತಿನಲ್ಲಿರುವಂಥ ಯಾವುದೇ ಒಂದು ಜೀವಿಗೂ ಸಹಿತ ನೋವಾದರೂ ಸಹಿತ ಆ ನೋವು ನನಗೆ ಅನ್ನುವಂಥ ಭಾವ ಅಲ್ಲಿ ಅಂಥ ಜ್ಞಾನಿಗಳಲ್ಲಿ ಉದಯ ಆಗ್ತದೆ. ಈ ರೀತಿಯಾದಂಥ ಉದಯ ಆತಂದ್ರೆ ಅವರು ಯಾರ ಮೇಲೆ ಭೇದ ಭಾವ ಮಾಡ್ತಾರೋ? ಶ್ರೀಮಂತನೇ ಇರಲಿ, ಬಡವನೇ ಇರಲಿ, ಶ್ರೇಷ್ಠ ಜಾತಿಯವನೇ ಇರಲಿ, ಹೀನ ಜಾತಿಯವನಿರಲಿ, ಎಲ್ಲರಲ್ಲಿಯೂ ಅವರ ಇಚ್ಛೆ ಏನು? ಪರೋಪಕಾರನ ಇರ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ದೇಶ ಸುಧಾರಣೆ ಆಗಬೇಕು. ನಮ್ಮ ದೇಶದಲ್ಲಿ ಎಲ್ಲರೂ ಸುಖಿಗಳಾಗಬೇಕು, ಸ್ವತಂತ್ರರಾಗಬೇಕು ಅಂತಂದ್ರೆ ನಮ್ಮಲ್ಲಿ ಅಂಥ ಮಹಾತ್ಮರಾದ ಜ್ಞಾನಿಗಳು ರಾಜಕೀಯಕ್ಕೆ ಬರಬೇಕು. ಇಲ್ಲಿ ರಾಜಕೀಯಲ್ಲಿ ಏನು ಒಂದಷ್ಟು ಜನ ಅನೀತಿ ಅಧರ್ಮದಿಂದ ನಡೆಯುವಂಥವ್ರು ಅದಾರಲ್ಲ, ಎಲ್ಲರೂ ಅಂತಲ್ಲ, ಏನು ಒಂದಷ್ಟು ಜನ ಅದಾರಲ್ಲ, ಅಂಥವರೆಲ್ಲ ಇಂಥ ಅಧ್ಯಾತ್ಮದ ಕಡೆಗೆ ಒಲವನ್ನು ತೋರಿಸಿದ್ದೇ ಆದ್ರೆ ಈ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕದ್ದಕ್ಕೂ ಆ ಅನುಕೂಲ ಆಗ್ತೈತಿ ಅನ್ನುವಂಥದ್ದು ನನ್ನ ವಿಚಾರ. ಹಿಂದೆ ಬ್ರಿಟಿಷರ ಆಡಳಿತದಲ್ಲಿ ಯಾವನಾದರೂ ಒಂದು ತಪ್ಪನ್ನು ಮಾಡಿದ್ದೇ ಆದ್ರೆ
ಅದಕ್ಕೆ ಮತ್ತೊಂದು ಅವನು ಯಾವ ತಪ್ಪು ಮಾಡಿರ್ತಾನಲ್ಲ ಅದನ್ನು ಅವನಿಗೆ ಶಿಕ್ಷೆಯನ್ನು ಕೊಡ್ತಿದ್ರು. ಈ ರೀತಿ ಮಾಡುವುದರಿಂದ ಜನರಲ್ಲಿ ಭಯ ಹುಟ್ಟುತ್ತಿತ್ತು. ಈಗ ಹಂಗಲ್ಲ. ಅವ ಏನು ಬೇಕಾದ ಅನ್ಯಾಯ ಮಾಡಲಿ, ಅಧರ್ಮ ಮಾಡಲಿ, ಕಾನೂನು ರೀತಿಯಿಂದ ಮತ್ತು ತಪ್ಪಿಸಿಕೊಂಡ ಅವ ತನ್ನ ಅಧಿಕಾರದ ಬಲಾಢ್ಯದಿಂದ, ತನ್ನ ಶ್ರೀಮಂತಿಕೆಯ ಬಲಾಢ್ಯದಿಂದ ಪಾರಾಗುವಂಥದ್ದು ನಡೆದಿದೆ. ಸಾಮಾನ್ಯ ಜನರು ತಪ್ಪು ಮಾಡದೇ ಇದ್ದರೂ ಸಹಿತ ಆ ದೊಡ್ಡ ಮನುಷ್ಯ ತಪ್ಪು ಮಾಡಿದ್ದನ್ನು ಸಾಮಾನ್ಯ ಜನರ ಮೇಲೆ ಹಾಕಿ ಅವ ಗುನ್ನಾದಿಂದ ಪಾರಾಗುವಂಥ ಕೆಲಸ ಸದೇ ನಡೆದಿದೆ. ಬಡತನದಿಂದ ಮೊದಲ ಬಳಲಿರ್ತಾನೋ ಆ ಬಡತನದ ಚಿಂತೆಯಿಂದ ಆ ಮನುಷ್ಯನಿಗೆ ಇಂತಿಷ್ಟು ಹಣವನ್ನು ಕೊಡ್ತೇನೆ, ನಿನ್ನ ಸಂಸಾರ, ನಿನ್ನ ಫ್ಯಾಮ್ಲಿ, ನಿನ್ನ ಬಂಧು ಬಳಗು ಎಷ್ಟೋ ತಲೆಮಾರುಗಳು ಕುಂತು ತಿಂದರೂ ಸವಿಯದಷ್ಟ ನಿನಗೆ ಆಸ್ತಿಯನ್ನು ಮಾಡಿಕೊಡ್ತೇವೆ. ಈ ಮಾಡಿದ ತಪ್ಪನ್ನು ನಾನೇ ಮಾಡೇನೆ ಅಂತೇಳಿ ಒಪ್ಕೋ ಅಂತಂದಾಗ ಪಾಪ ಆರ್ಥಿಕ ಪರಿಸ್ಥಿತಿಯಿಂದ ದುಃಖದಿಂದ ಬಳಲಿದಂಥ ವ್ಯಕ್ತಿ ಆ ಕೆಲಸವನ್ನು ಮಾಡಲು ಸಹಿತ ಒಪ್ಪಿಕೊಳ್ಳುತ್ತಾನೆ. ಈ ರೀತಿಯಾಗಿ ಅಧರ್ಮಗಳು ಹೆಚ್ಚುತ್ತಾ ಹೋಗುತ್ತಿವೆ. ಅದಕ್ಕೆ ಈ ಸ್ವಾತಂತ್ರ್ಯೋತ್ಸವದ ವಿಚಾರವಾಗಿ ಎಲ್ಲ ಅಧಿಕಾರಿಗಳಿಗೂ, ಪ್ರಭಾವಿ ವ್ಯಕ್ತಿಗಳಿಗೂ, ನಮ್ಮನ್ನಾಳುವಂಥ ಜನನಾಯಕರಿಗೂ ಮತ್ತು ಪ್ರಜೆಗಳಿಗೂ ಹೇಳುವುದೇನೆಂದ್ರೆ, ಇವತ್ತೇನೆಲ್ಲ ತೊಂದರೆಗಳು ಬಂದರೂ ಸಹಿತ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಪ್ರಕಾರ ಏನೈತಪ್ಪ ಅಂತಂದ್ರೆ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದಂಥ ವಿಚಾರಗಳನ್ನು ಬರೆದಿದ್ದಾರೆ. ಯಾರಿಗೂ ಹೆದರದೆ, ಯಾರಿಗೂ ಕುಂದದೆ ನಾವು ಕಾನೂನಿನ ಚೌಕಟ್ಟಿನೊಳಗೆ ಜೀವನವನ್ನು ಮಾಡಿದ್ದೇ ಆದರೆ ಯಾರು ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ಪ್ರಕಾರವಾಗಿ ನಿಮ್ಮ ಅಧಿಕಾರದ ಆಸೆಗಾಗಿ, ನಿಮ್ಮ ರಾಜಕೀಯ ಆಸೆಗಾಗಿ ಸಾಮಾನ್ಯ ಜನರ ಜೀವನದಲ್ಲಿ ಆಟ ಆಡಬೇಡಿ. ಒಂದು ಎಳ್ಳಷ್ಟಾದರೂ ನಿಮ್ಮ ಜೀವನದಲ್ಲಿ ಕರುಣೆ, ನೀತಿ, ಧರ್ಮ ಅನ್ನುವುದನ್ನು ಅಳವಡಿಸಿಕೊಂಡು ಹೋಗ್ರಿ. ಅದರಿಂದ ಈ ನಮ್ಮ ಭಾರತ ದೇಶ ಇನ್ನೊಂದಷ್ಟು ಮುಂದಕ್ಕೆ ಹೋಗ್ತೈತಿ. ಅದರಿಂದ ನಿಮ್ಮ ಕೀರ್ತಿಯು ಜಾಸ್ತಿ ಆಗ್ತೈತಿ. ಇಲ್ಲದಿದ್ದರೆ ನಮ್ಮ ಭಾರತ ದೇಶವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಅಧೋಗತಿಗೆ ತರುತ್ತೀರಿ ಏನೋ ಅನ್ನುವಂಥ ಭಯ ಪ್ರತಿಯೊಬ್ಬ ಪ್ರಜೆಗಳಿಗೂ ಇದ್ದಿದ್ದೇ. ಆ ರೀತಿ ಮಾಡದೆ ನಿಜವಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ನಿಮ್ಮ ಅಧಿಕಾರವನ್ನು ಮಾಡಿ ಅಂತ ತಮ್ಮೆಲ್ಲರಿಗೂ ಹೇಳ್ತೀನಿ. ಆದರೆ ಇನ್ನೊಂದು ವಿಷಯವನ್ನು ಏನು ಹೇಳಬೇಕಪ್ಪ ಅಂತಂದ್ರೆ, ಈ ವಿಚಾರಗಳು ಬರಬೇಕಂತಂದ್ರೆ ನಾವು ಪಾರಮಾರ್ಥಿಕದ ಕಡೆಗೆ ಒಲವನ್ನು ತೋರಬೇಕು. ಇನ್ನೊಂದು ವಿಷಯವನ್ನು ಹೇಳ್ತೀನಿ ಬಂಧುಗಳೇ, ಪಾರಮಾರ್ಥದ ಕಡೆಗೆ ಒಲವನ್ನು ತೋರಬೇಕಪ್ಪ ಅಂತಂದ್ರೆ ಯಾಕಂತಂದ್ರೆ, ನಾವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇ ಆ ಸ್ಥಿತಿಯನ್ನು ಪಡೆಯಲಿಕ್ಕೆ. ಅದಕ್ಕೋಸ್ಕರವಾಗಿ ಆ ಪಾರಮಾರ್ಥದ ವಿಚಾರ ನಮ್ಮಲ್ಲಿ ಇದ್ದಿದ್ದೇ ಆದ್ರೆ, ಅದರಂತೆ ನಾವು ನಡೆದಿದ್ದೇ ಆದ್ರೆ ನಮ್ಮ ಈ ಭಾರತ ದೇಶ ಪವಿತ್ರ ಹಿಂದೂ ಅದ, ಈಗೂ ಇರ್ತದೆ, ಮುಂದೂ ಇರ್ತದೆ. ಇದರಿಂದ ಇಡೀ ಜಗತ್ತನ್ನೇ ಸುಧಾರಣೆಯನ್ನು ಹೊಂದುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಜಗತ್ತನ್ನೇ ಸುಧಾರಿಸಬೇಕಂದ್ರೆ ನಮ್ಮ ಭಾರತ ದೇಶದಿಂದಲೇ ಸಾಧ್ಯ. ಅದು ಯಾವುದರಿಂದ? ಪಾರಮಾರ್ಥ ಆಧ್ಯಾತ್ಮಿಕ ವಿಚಾರದಿಂದ ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರದ ಒಂದು ವಿಚಾರವನ್ನು ತಮಗೆ ತಿಳಿಸ್ತೀನಿ. ಅದೇನೆಂದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ದಿವಸೇ ಜಠರೇ ಶಯನಂ ಇಹೆ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಫಾರೆ ಫಾಯ ಮುರಾರಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಅಂದ್ರೆ ಈ ಜನ್ಮದೊಳಗೆ ಹುಟ್ಟುತ್ತೇವೆ ಮತ್ತು ಸಾಯ್ತೇವೆ, ಮತ್ತು ಹುಟ್ಟುತ್ತೇವೆ ಮತ್ತು ಸಾಯ್ತೇವೆ. ಎಷ್ಟೋ ಜನ್ಮಗಳು ಇದೇ ರೀತಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಇದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಕೆಲಸ ಇಲ್ಲ.
ಈ ರೀತಿ ವ್ಯರ್ಥವಾದಂಥ ಜೀವನವನ್ನು ನಾಶ ಮಾಡುವುದನ್ನು ಬಿಟ್ಟು ನಿಜವಾದ ಆರು ನಾನೆಂದು ತಿಳಿ ಮೂರ್ಖ ಮನುಜ, ಅಲ್ಲಿಯವರೆಗೆ ನಿನಗೆ ಯಾವುದೇ ರೀತಿಯಾದಂಥ ನೆಮ್ಮದಿ ಸುಖ ಶಾಂತಿ ಅನ್ನೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಸತಿ ಸುತ ಹಿತರು ನಿಜವೆಂದು ನಂಬಿ ಕೆಡಬೇಡ ಮನುಜ ಅಂತ ಹೇಳ್ತಾರೆ. ಅಂದ್ರೆ ಈ ಸಿರಿತನ, ಸಂಪತ್ತು, ಹೆಂಡತಿ, ಮಕ್ಕಳು, ಸಂಬಂಧಿಕರು ಇವು ಯಾವುದು ಶಾಶ್ವತವಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ಈಡೆಗೆ ಮಂತರಾದ್ರೆ ನಮ್ಮ ಹೆಂಡರು ಮಕ್ಕಳನ್ನು ಅಗದಿ ಉನ್ನತವಾದಂಥ ಸ್ಥಿತಿಯೊಳಗಿಟ್ರೆ ಇದರಿಂದ ನಾವು ಸುಖ ಶಾಂತಿಯನ್ನು ಕಾಣ್ತೇವೆ ಅನ್ನುವಂಥ ಭ್ರಮೆ ಒಳಗೆ ಬಿದ್ದ ನಾವು ಮಾಡಬಾರದಂಥ ಅಪಚಾರ ಅನ್ಯಾಯಗಳನ್ನು ಮಾಡ್ತಾಯಿದ್ದೀವಿ. ಇದರಿಂದ ಆ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಕೊಡಲಿಕ್ಕೂ ನಾವು ಯೋಚಿಸೋಂಗಿಲ್ಲ. ಅದಕ್ಕೆ ಇದು ಯಾವುದು ಶಾಶ್ವತವಲ್ಲ. ನಾವು ಬರುವಾಗೂ ಒಬ್ಬರ ಬಂದೇವಿ, ಹೋಗುವಾಗೂ ಒಬ್ಬರ ಹೋಗ್ತೇವೆ. ಅದಕ್ಕೋಸ್ಕರವಾಗಿ ಬಂಧುಗಳೇ, ಇದನ್ನು ತಿಳಿದುಕೊಂಡು ಎಲ್ಲರೂ ನನ್ನಂತೆ ನನ್ನ ಜೀವನ ಹೆಂಗೆ ಇನ್ನೊಬ್ಬರ ಜೀವನವು ಹಂಗೆ, ಅದಕ್ಕೋಸ್ಕರವಾಗಿ ನಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದೆ ಆದ್ರೆ ನನಗೂ ಒಂದಿಲ್ಲೊಂದಿನ ಅದರ ನೋವು ತ್ರಾಸಗಳು ಕಟ್ಟಿಟ್ಟ ಬುತ್ತಿ ಅನ್ನುವುದನ್ನು ತಿಳಿದುಕೊಂಡು ಎಲ್ಲರನ್ನು ಸುಖ ಸಂತೋಷದಿಂದ ಇರುವಂಗೆ ನೋಡಬೇಕು ಅನ್ನುವುದನ್ನು ನಮ್ಮ ವಿಚಾರದೊಳಗೆ ತೆಗೆದುಕೊಂಡು ಬಂದಿದ್ದೇ ಆದರೆ ನಮ್ಮ ಜೀವನವು ಪಾವನ ಆಗ್ತೈತಿ. ನಮ್ಮ ಭಾರತ ದೇಶದ ಹೆಮ್ಮೆನು ಜಗತ್ತಿನ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಇನ್ನಷ್ಟು ಹಬ್ಬತೈತಿ ಅನ್ನುವಂಥದ್ದನ್ನು ಹೇಳ್ತಾ ಕಡೆಯ ಮಾತು ನಮ್ಮ ಆತ್ಮಾನಂದಪ್ಪವರು ಒಂದು ವಿಚಾರವನ್ನು ಹೇಳ್ತಾರೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ನೀತಿ ಪಾಲನೆಯಿಂದ ಸಾಮಾಜಿಕ ಶಾಂತಿ, ಆಸೆಯನ್ನು ಬಿಡುವುದರಿಂದ ಮಾನಸಿಕ ಶಾಂತಿ, ಆತ್ಮಜ್ಞಾನದಿಂದ ಶಾಶ್ವತ ಶಾಂತಿ ಅಂತೇಳಿ ಹೇಳ್ತಾರೆ. ನಾವು ಪ್ರತಿಯೊಬ್ಬರೂ ಸುಖದಿಂದ ಇರಬೇಕಂದ್ರೆ ನಮ್ಮಲ್ಲಿರುವಂಥ ಆಸೆಯನ್ನು ಬಿಡಬೇಕು. ಅಂದ್ರೆ ಮಾಡಬಾರದಂಥ ಆಸೆಯನ್ನು ಮಾಡಬಾರದು. ಎಷ್ಟೈತೆ ಅಷ್ಟ ಇದ್ರೆ ಸಾಕು, ಇದರಲ್ಲೇ ನನ್ನ ಜೀವನ ತೃಪ್ತಿ. ಇನ್ನೊಂದಕ್ಕೆ ಆಸೆಯನ್ನು ಮಾಡದೆ ಆಸೆಗೆ ಕಡಿವಾಣ ಹಾಕಿದ್ರೆ ಮನುಷ್ಯನಾಗ ಶಾಂತನ ಇರ್ತೀವಿ. ನೀತಿ ಪಾಲನೆಯಿಂದ ಸಾಮಾಜಿಕ ಶಾಂತಿ, ನೀತಿಯುತವಾಗಿ ನಡೆಯುವುದರಿಂದ ನಾವು ಸಮಾಜದೊಳಗೆ ಮಾನ ಮರ್ಯಾದೆಗಳು ಬರ್ತವೆ. ಆತ್ಮಜ್ಞಾನದಿಂದ ಶಾಶ್ವತ ಶಾಂತಿ ಅನ್ನುವಂಥದ್ದನ್ನು ಹೇಳ್ತಾರೋ. ಅದಕ್ಕೋಸ್ಕರವಾಗಿ ಒಟ್ಟಿನಲ್ಲಿ ನಾವೆಲ್ಲರೂ ನೀತಿಯುತವಾದ ಜೀವನವನ್ನು ನಡೆಸ್ತಾ ನಮ್ಮ ದೇಶದ ಹಿರಿಮೆಯನ್ನು ಇನ್ನಷ್ಟು ಹೆಚ್ಚಿಸೋಣ ಅಂತ ಹೇಳ್ತಾ ಈ ನನ್ನ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹೇಳಿದ ವಿಚಾರಗಳನ್ನು ಆ ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ.